ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜಸ್ವಿನಿ ಶಿವಕುಮಾರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ಸೆಕ್ಷನ್ ಸಿ ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು 2025 ಕ್ವೆಶನ್ ಪೇಪರ್. ಸೊ 9th ಕ್ವೆಶನ್. Mohit Limited Company has equity share capital of rupees 5 lakh divided into equity shares of rupees 100 each. It wishes to raise further capital of rupees 3 lakh for expansion. The company plans the following financial schemes. ಈ ಸೆಂಟೆನ್ಸ್ನ ಅರ್ಥ ಏನಂದರೆ, ಮೋಹಿತ್ ಲಿಮಿಟೆಡ್ ಕಂಪನಿ ಅನ್ನೋರ ಹತ್ರ 5 ಲ್ಯಾಕ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಲ್ರೆಡಿ ಇದೆ. ದ ಕಂಪನಿ ಏನು ಡಿಸೈಡ್ ಮಾಡುತ್ತೆ ಅಂದರೆ, ಮತ್ತೆ 3 ಲ್ಯಾಕ್ ಕ್ಯಾಪಿಟಲ್ನ ರೇಸ್ ಮಾಡಬೇಕು ಫಾರ್ ಎಕ್ಸ್ಪ್ಯಾನ್ಷನ್ ಆಫ್ ದ ಬಿಸ್ನೆಸ್ ಅಂತ ಡಿಸೈಡ್ ಮಾಡುತ್ತೆ. ಸೊ ನಾವಿವಾಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಈ ಕ್ವೆಶನಲ್ಲಿ 4 ಪ್ಲ್ಯಾನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಸೂಟಬಲ್ ಪ್ಲ್ಯಾನ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಪ್ಲ್ಯಾನ್ ಈಸ್ ಆಲ್ ಕಾಮನ್ ಸ್ಟಾಕ್ಸ್. 3 ಲ್ಯಾಕ್ನ ಈಕ್ವಿಟಿ ಶೇರ್ಸ್ ಆಗಿ ಡಿವೈಡ್ ಮಾಡೋದು. ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ 1 ಲ್ಯಾಕ್ ಇನ್ ಕಾಮನ್ ಸ್ಟಾಕ್ಸ್ ಆ್ಯಂಡ್ 2 ಲ್ಯಾಕ್ಸ್ ಇನ್ ಡಿವೆಂಚರ್ಸ್ ಆ್ಯಟ್ 10% ಪರ್ ಆ್ಯನಮ್. 3 ಲ್ಯಾಕಲ್ಲಿ 1 ಲ್ಯಾಕು ಈಕ್ವಿಟಿ ಶೇರ್ಸು, ಇನ್ನು ಮಿಕ್ಕಿರೋ 2 ಲ್ಯಾಕು ಡಿವೆಂಚರ್ಸು, ಅದಕ್ಕೆ 10% ಇಂಟ್ರೆಸ್ಟ್ ರೇಟು. ಥರ್ಡ್ ಪ್ಲ್ಯಾನಲ್ಲಿ ಆಲ್ ಡಿವೆಂಚರ್ಸ್ ಆ್ಯಟ್ 10% ಪರ್ ಆ್ಯನಮ್. 3 ಲ್ಯಾಕು 10% ಪರ್ ಆ್ಯನಮ್ ಆಗಿ ಡಿವೈಡ್ ಮಾಡ್ತಿದ್ದಾರೆ. ಫೋರ್ತ್ ಪ್ಲ್ಯಾನ್ ಏನಂದರೆ 1 ಲ್ಯಾಕ್ ಇನ್ ಕಾಮನ್ ಸ್ಟಾಕ್ಸ್ and 2 lakhs in preference capital with a rate of dividend at 8%. So 1 lakh equity shares in mikiro 2 lakhs preference capital at 8% dividend. The company EBIT is rupees 1,50,000. Tax rate is 50%. Determine the EPS earning per share in each plan and suggest which plan is suitable. ನಾವು ಈ 4 ಪ್ಲ್ಯಾನ್ಸಲ್ಲಿ ಯಾವ ಪ್ಲ್ಯಾನ್ ಸೂಟಬಲ್ ಅಥವಾ ಬೆಸ್ಟ್ ಅಂತ ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದಕ್ಕೆ ಫಾರ್ಮೆಟ್ ಏನಂದರೆ, ಪರ್ಟಿಕ್ಯುಲರ್ಸ್, ಪ್ಲ್ಯಾನ್ 1, ಪ್ಲ್ಯಾನ್ 2, ಪ್ಲ್ಯಾನ್ 3 ಆ್ಯಂಡ್ ಪ್ಲ್ಯಾನ್ 4. ಬಿಕಾಸ್ ಈ ಸಮ್ಮಲ್ಲಿ 4 ಪ್ಲ್ಯಾನ್ಸ್ ಇದೆ. ಓಕೆನಾ. ಫಸ್ಟು EBIT ನೀವು ತೊಗೋಬೇಕು. EBIT ಕ್ವಶನಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1,50,000. ಸೊ 4 ಪ್ಲ್ಯಾನ್ಸ್ಗೂ 1,50,000 ಬರ್ಕೋತೀರಾ. ನೆಕ್ಸ್ಟ್ ಏನಂದರೆ ಮೈನಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ನ ಮೈನಸ್ ಮಾಡಬೇಕು. ಓಕೆನಾ. ಫಸ್ಟ್ ಪ್ಲ್ಯಾನಲ್ಲಿ ಡಿಬೆಂಚರ್ಸ್ ಇಲ್ಲ, ಸೊ ನಿಲ್ ಬರುತ್ತೆ. ಸೆಕೆಂಡ್ ಪ್ಲ್ಯಾನಲ್ಲಿ 1 ಲ್ಯಾಕ್ ಇನ್ ಕಾಮನ್ ಸ್ಟಾಕ್ ಆ್ಯಂಡ್ 2 ಲ್ಯಾಕ್ಸ್ ಇನ್ ಡಿಬೆಂಚರ್ಸ್. 2 ಲ್ಯಾಕ್ಸು ಡಿಬೆಂಚರ್ಸ್ ಇದೆ. ಸೊ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ? 10%. Therefore 2 lakh into 10%, you will get 20,000 ಸಿಗುತ್ತೆ. ಸೊ ಪ್ಲ್ಯಾನ್ 2 ಅಲ್ಲಿ 20,000 ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್. ನೆಕ್ಸ್ಟು ಪ್ಲ್ಯಾನ್ ಸಿ ಅಲ್ಲಿ ಆಲ್ ಡಿವೆಂಚರ್ಸ್ ಅಟ್ 10% ಪರ್ ಆ್ಯನಮ್. 3 ಲ್ಯಾಕ್ ಫುಲ್ ಡಿವೆಂಚರ್ಸ್ ಅಂತೆ. ಸೊ 3 ಲ್ಯಾಕ್ ಇಂಟು 10%, 30,000. ಸೊ ಪ್ಲ್ಯಾನ್ 3ಅಲ್ಲಿ 30,000 ತೊಗೊತೀರಾ. ಫೋರ್ತ್ ಪ್ಲ್ಯಾನಲ್ಲಿ ಡಿಬೆಂಚರ್ಸ್ ಇಲ್ಲ, ಸೊ ನಿಲ್. ಇದನ್ನು ಮೈನಸ್ ಮಾಡ್ಕೊತೀರಾ. 1,50,000 ಮೈನಸ್ 0, 1,50,000. 1,50,000 minus 20,000, 1,30,000. 1,50,000 minus 30,000, 1,20,000. 1,50,000 minus 0, 1,50,000. ಇದನ್ನು EBT ಅಂತ ಕರೀತಾರೆ, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಇವಾಗ ನೀವು ಟ್ಯಾಕ್ಸ್ನ ಡಿಡಕ್ಟ್ ಮಾಡಬೇಕು. ಕ್ವಶನಲ್ಲೇ ಕೊಟ್ಟಿದ್ದಾರೆ ಟ್ಯಾಕ್ಸ್ ರೇಟ್ ಈಸ್ 50% ಅಂತ. ಸೊ ಎಲ್ಲ ಪ್ಲ್ಯಾನ್ಸ್ಗೂ 50%. ಪ್ಲ್ಯಾನ್ ಬಿ, ಪ್ಲ್ಯಾನ್ ಎ 1,50,000 ಡಿವೈಡೆಡ್ ಬೈ 2 ಅಂತನಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಇಂಟು 50% ಮಾಡ್ಕೋಬೋದು. 75,000 ಬರುತ್ತೆ. ಸೊ ಪ್ಲ್ಯಾನ್ 1 75,000. 1,30,000 ಡಿವೈಡೆಡ್ ಬೈ 2 65,000. 1,20,000 divided by 2 60,000. 1,50,000 divided by 2 75,000. ಓಕೆನಾ. ಇದು ಟ್ಯಾಕ್ಸು. ಇದನ್ನು ಮೈನಸ್ ಮಾಡಿದ್ರೆ ನಮಗೆ EAT ಸಿಗುತ್ತೆ. ಅದೇ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್.
ಸೇಮೇ ಬರುತ್ತೆ. ನೀವು ಇದನ್ನು ಮೈನಸ್ ಮಾಡಿದ್ರೆ ಸೇಮ್ ಇಲ್ಲಿರೋದೇ ಬರುತ್ತೆ, ಯಾಕೆಂದರೆ 50% ಅಲ್ವಾ. ಇಲ್ಲಾಂದರೆ ನೀವು ಬೇಕಂದರೆ ಮೈನಸ್ ಮಾಡ್ಕೋಬೋದು. ಸೇಮ್ ಅಮೌಂಟ್ ಹಾಕ್ಕೊತೀರಾ. ನೆಕ್ಸ್ಟು ಪ್ರಿಫರೆನ್ಸ್ ಡಿವಿಡೆಂಡ್ನ ಮೈನಸ್ ಮಾಡಬೇಕು. ಓಕೆನಾ, ನೀವು ಚೆಕ್ ಮಾಡ್ಕೋಬೇಕು ಯಾವ ಪ್ಲ್ಯಾನ್ಸಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟ್ ಇದೆ ಅಂತ. ಪ್ಲ್ಯಾನ್ 1ಅಲ್ಲಿ ಇಲ್ಲ, ಪ್ಲ್ಯಾನ್ 2ಅಲ್ಲಿ ಇಲ್ಲ, ಪ್ಲ್ಯಾನ್ 3ಅಲ್ಲಿನೂ ಇಲ್ಲ. ಪ್ಲ್ಯಾನ್ 4ಅಲ್ಲಿ ಪ್ರಿಫರೆನ್ಸ್ ಕ್ಯಾಪಿಟಲ್ ವಿತ್ ಅ ರೇಟ್ ಆಫ್ ಡಿವಿಡೆಂಟ್ ಅಟ್ 8%. ಪ್ರಿಫರೆನ್ಸ್ ಕ್ಯಾಪಿಟಲ್ ಇದೆ. ಸೊ ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ ಅವರು? 8%. ಪ್ರಿಫರೆನ್ಸ್ ಕ್ಯಾಪಿಟಲ್ಲು 2 lakhs ಇದೆ. ಸೊ 2 lakh ಇಂಟು 8%, 16,000 ಪ್ಲ್ಯಾನ್ 4ಅಲ್ಲಿ ಹಾಕ್ಕೊತೀರಾ. ಪ್ಲ್ಯಾನ್ 1, 2, 3ಅಲ್ಲಿ ನಿಲ್ಲು. ಪ್ಲ್ಯಾನ್ 4ಅಲ್ಲಿ 16,000. ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ನ ಮೈನಸ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ. 75,000 ಮೈನಸ್ 0, 75,000, 65,000 ಮೈನಸ್ 0, 65,000, 60,000 ಮೈನಸ್ 0, 60,000, 75,000ಅಲ್ಲಿ 16,000 ಹೋದರೆ 79,000 ಸಿಗುತ್ತೆ. ಇದೇ ಪ್ರಾಫಿಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇವಾಗ EPS ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ, ಪ್ರಾಫಿಟ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇವಾಗ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದ ಕಂಪನಿ ಹತ್ರ ಆಲ್ರೆಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 5 lakh. ಅದು ರೈಸ್ ಮಾಡ್ತಾ ಇರೋದು 3 lakh. ಓಕೆನಾ, ಇವಾಗ ಪ್ಲ್ಯಾನ್ 1ಅಲ್ಲಿ ಆಲ್ ಕಾಮನ್ ಸ್ಟಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲನೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ಫಸ್ಟ್ ಎಷ್ಟಿದೆ? 5 lakh ಪ್ಲಸ್ 3 lakh ಆ್ಯಡ್ ಮಾಡ್ಕೊತೀರಾ. ಇದು ಈಕ್ವಿಟಿ ಶೇರ್ ಕ್ಯಾಪಿಟಲ್. ನಮಗೆ ಬೇಕಾಗಿರೋದು ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಅವರು ಎಷ್ಟಾಗಿ ಡಿವೈಡ್ ಮಾಡಿದ್ದಾರೆ? 100 ಈಚ್. ಸೊ ಇದನ್ನು ಡಿವೈಡೆಡ್ ಬೈ 100 ಮಾಡ್ಕೊತೀರಾ. 8,000 ಬರುತ್ತೆ. ಇದು ಪ್ಲ್ಯಾನ್ 1ನ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಓಕೆ. ಪ್ಲ್ಯಾನ್ 2ಅಲ್ಲಿ 1 lakh ಇನ್ ಕಾಮನ್ ಸ್ಟಾಕ್ ಆ್ಯಂಡ್ 2 lakhs ಇನ್ ಡಿಬೆಂಚರ್ಸ್. ಈಕ್ವಿಟಿ ಶೇರ್ಸ್ ಆಗಿ 1 lakh ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ನಮ್ಮ ಹತ್ರ ಆಲ್ರೆಡಿ ಎಷ್ಟಿದೆ? 5 lakh. 5 lakh ಪ್ಲಸ್ 1 lakh 6 lakh ಸಿಗುತ್ತೆ. ಇದನ್ನು ಡಿವೈಡೆಡ್ ಬೈ 100 ಮಾಡ್ಕೊತೀರಾ. 6,000. ಓಕೆ. ನೆಕ್ಸ್ಟು ಪ್ಲ್ಯಾನ್ ಸಿಯಲ್ಲಿ ಈಕ್ವಿಟಿ ಶೇರ್ಸ್ ಯಾವುದೂ ಇಲ್ಲ. ಸೊ 5 lakh ಡಿವೈಡೆಡ್ ಬೈ 100, 5,000 ಆ್ಯಸ್ ಇಟ್ ಈಸ್ ತೊಗೊತೀರಾ. ಪ್ಲ್ಯಾನ್ 4ಅಲ್ಲಿ 1 lakh ಇನ್ ಕಾಮನ್ ಸ್ಟಾಕ್. ಸೊ 5 lakh plus 1 lakh, you will get 6 lakh. 6 lakh divided by 100, 6,000. ಪ್ಲ್ಯಾನ್ 4ಅಲ್ಲಿ 6,000. ಇವಾಗ ನೀವು ಇವೆರಡು ಡಿವೈಡ್ ಮಾಡಬೇಕು. 75,000 ಡಿವೈಡೆಡ್ ಬೈ 8,000 ನಿಮಗೆ 9.375 ಸಿಗುತ್ತೆ. ಓಕೆ. ನೆಕ್ಸ್ಟ್ ಪ್ಲ್ಯಾನ್ 2ಅಲ್ಲಿ 65,000 ಡಿವೈಡೆಡ್ ಬೈ 6,000, 10.83. ಓಕೆ. ನೆಕ್ಸ್ಟು ಪ್ಲ್ಯಾನ್ ಸಿಯಲ್ಲಿ 60,000 ಡಿವೈಡೆಡ್ ಬೈ 5,000 ರುಪೀಸ್ 12. ಪ್ಲ್ಯಾನ್ 4ಅಲ್ಲಿ 59,000 ಡಿವೈಡೆಡ್ ಬೈ 6,000 ರುಪೀಸ್ 9.83. ಸೊ ನೀವು EPS ಕ್ಯಾಲ್ಕುಲೇಟ್ ಮಾಡಿದಾದಮೇಲೆ ನೋಡಬೇಕು ಯಾವ ಪ್ಲ್ಯಾನಲ್ಲಿ ಜಾಸ್ತಿ ಇದೆ EPS ಇದೆ ಅಂತ. ಸೊ ರುಪೀಸ್ 12 ಇದು ಪ್ಲ್ಯಾನ್ 3. ಇವಾಗ ನೀವು ನರೇಷನ್ ಕೊಡಬೇಕು. ಇದಕ್ಕೆ 2 marks ಇರುತ್ತೆ. In this company going to choose plan 3 for financing because it gives more earnings to equity, that is rupees 12 compared with plan 1, plan 2 and plan 4. Plan 3 ಮಿಕ್ಕಿರೋ ಪ್ಲ್ಯಾನ್ 3s ಇಂತ ಜಾಸ್ತಿ ಅರ್ನಿಂಗ್ಸ್ ಕೊಡುತ್ತೆ ಅಂತ ಇದ್ರ ಮೀನಿಂಗು. ಈ ನರೇಷನ್ ನೀವು ಕೊಡಲೇಬೇಕು. ಓಕೆ. ಸೊ ಇವಾಗ ನೆಕ್ಸ್ಟ್ ಕ್ವೆಶನ್, 10th one ಕ್ವೆಶನ್ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಇದು ಕ್ಯಾಲ್ಕುಲೇಷನ್ ಆಫ್ IRR ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಓಕೆನಾ. IRR ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಸ್ಟ್ ನೀವು NPV ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ. ಅದಕ್ಕೆ ಫಾರ್ಮೆಟ್ ಏನಂದರೆ ಇಯರ್, ಕ್ಯಾಶ್ ಇನ್ಫ್ಲೋ, ಹೈಯರ್ ರೇಟ್ PV, ಲೋವರ್ ರೇಟ್ PV. ಓಕೆನಾ. ಕ್ವಶನ್ನಲ್ಲಿ ಎಷ್ಟು ಇಯರ್ಸ್ ಕೊಟ್ಟಿದ್ದಾರೆ? 5 years ಕೊಟ್ಟಿದ್ದಾರೆ. ಸೊ 5 years ಹಾಕ್ಕೊತೀರಾ. ನೆಕ್ಸ್ಟು ಕ್ಯಾಶ್ ಇನ್ಫ್ಲೋಸ್ ಅವರೇ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎಚ್ದು ಫಸ್ಟು ಪ್ರಾಜೆಕ್ಟ್ ಎಚ್ದು NPV ಕ್ಯಾಲ್ಕುಲೇಟ್ ಮಾಡೋಣ. ಪ್ರಾಜೆಕ್ಟ್ ಎಚ್ದು 5 years ಕ್ಯಾಶ್ ಇನ್ಫ್ಲೋಸ್ ಹಾಕ್ಕೊತೀರಾ. ನೆಕ್ಸ್ಟು ಹೈಯರ್ ರೇಟ್ ಎಷ್ಟು ಕೊಟ್ಟಿದ್ದಾರೆ?
ಪ್ರಾಜೆಕ್ಟ್ ಎಚ್ದು ಹೈಯರ್ ರೇಟ್ 29%. ಸೊ ಇದರದ್ದು ಎಲ್ಲ ಪಿ ವಿ ಫ್ಯಾಕ್ಟರ್ಸ್ ಹಾಕ್ಕೋಬೇಕು. ಈ ಕ್ವಶನಲ್ಲಿ ಪಿ ವಿ ಫ್ಯಾಕ್ಟರ್ಸ್ ಅವರೇ ಕೊಟ್ಟಿದ್ದಾರೆ. ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. 29% ಇದೆಯಲ್ಲ, ಸೊ ಅದಕ್ಕೆ 1/1 ಇಲ್ಲಿ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೋ ಅಷ್ಟು ಹಾಕೋಬೇಕು, 29. ಆವಾಗ 0.775 ಬರುತ್ತೆ. ಅದಕ್ಕೆ ಈಕ್ವಲ್ಸ್ ಟು ಕೊಟ್ಟರೆ ನೆಕ್ಸ್ಟ್ ಇಯರ್ದು ಪಿ ವಿ ಫ್ಯಾಕ್ಟರ್ ಬರುತ್ತೆ, ನೆಕ್ಸ್ಟ್ ಈಕ್ವಲ್ಸ್ ಟು ನೆಕ್ಸ್ಟ್ ಇಯರ್ದು ಆ ಥರ ಕ್ಯಾಲ್ಕುಲೇಟ್ ಮಾಡೋದು. ಓಕೆನಾ? ಇದೇನು ಪರ್ಸೆಂಟ್ ಕೊಟ್ಟಿರ್ತಾರೋ ಇದಕ್ಕೆ 1 ಪಾಯಿಂಟ್ ಅಂತ ಆ್ಯಡ್ ಮಾಡ್ಕೊಳ್ಳಿ. 1/1.29 ಇದಕ್ಕೆ 9% ಅಂತ ಇದೆಯಲ್ಲ, ಸೊ 1/1.09 ಅಷ್ಟೇ, 0.917. ಓಕೆ, ಈ ಥರ ಪಿ ವಿ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡಬೇಕು. ಆದರೆ ಈ ಕ್ವಶನಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರಲ್ಲ, ಸೊ ಪಿ ವಿ ಫ್ಯಾಕ್ಟರ್ 29% ಹೈಯರ್ ರೇಟ್ ಹಂಗೆ ಹಾಕ್ಕೊತೀರಾ. ನೆಕ್ಸ್ಟು ಪಿ ವಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ ಇವೆರಡನ್ನ ಇಂಟು ಮಾಡಬೇಕು, ಕ್ಯಾಶ್ ಇನ್ಫ್ಲೋ ಮತ್ತು ಪಿ ವಿ ಫ್ಯಾಕ್ಟರ್. ಓಕೆ, 20,000 ಇಂಟು 0.775 15,500. ಸೊ ಇದೇ ರೀತಿ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡ್ತೀರಾ. ಓಕೆನಾ? ನೆಕ್ಸ್ಟು ಟೋಟಲ್ ಪಿ ವಿ ಮಾಡ್ಕೋಬೇಕು. ಅದಕ್ಕೆ ಈ 5 ಇಯರ್ಸ್ದು ಪಿ ವಿ ಆ್ಯಡ್ ಮಾಡ್ಕೋಬೇಕು. 15,500 ಪ್ಲಸ್ 18,030 ಪ್ಲಸ್ 18,640 ಪ್ಲಸ್ 18,050 ಪ್ಲಸ್ 16,800 ನಿಮಗೆ 87,020 ಬರುತ್ತೆ. ಇದು ಟೋಟಲ್ ಪಿ ವಿ. ಓಕೆನಾ? ನೆಕ್ಸ್ಟ್ ಇದೇ ರೀತಿ ಲೋವರ್ ಫ್ಯಾಕ್ಟರ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಲೋವರ್ ಫ್ಯಾಕ್ಟರ್ದು 20% ಸೇಮ್ ಪಿ ವಿ ಫ್ಯಾಕ್ಟರ್ಸ್ ಇರೋದೆಲ್ಲ ಹಂಗೆ ಬರ್ಕೊತೀರಾ. ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ 20,000 ಇಂಟು 0.833 16,660. ಇದೇ ಥರ ಎಲ್ಲದಕ್ಕೂ ಮಾಡ್ಕೋಬೇಕು, ಎಲ್ಲ ಕ್ಯಾಶ್ ಇನ್ಫ್ಲೋಸ್ಗೂ. ಓಕೆ, ಆವಾಗ ಪಿ ವಿ ಆಫ್ ಲೋವರ್ ಫ್ಯಾಕ್ಟರ್ ಬರುತ್ತೆ ಆಫ್ ಪ್ರಾಜೆಕ್ಟ್ ಎಚ್ದು. ಈ 5 ಇಯರ್ಸ್ದು ಆ್ಯಡ್ ಮಾಡ್ಕೊತೀರಾ. ಆವಾಗ 1,08,910 ರೂಪೀಸ್ ಬರುತ್ತೆ. ಓಕೆ, ಐ ಆರ್ ಆರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಏನಂದರೆ ಎ ಪ್ಲಸ್ ಸಿ ಮೈನಸ್ ಐ ಡಿವೈಡೆಡ್ ಬೈ ಸಿ ಮೈನಸ್ ಡಿ ಇಂಟು ಬಿ ಮೈನಸ್ ಎ. ಓಕೆ, ಎ ಅಂದರೆ ಡಿಸ್ಕೌಂಟ್ ರೇಟ್ ಆಫ್ ಲೋವರ್ ಫ್ಯಾಕ್ಟರ್. ಓಕೆ, ಡಿಸ್ಕೌಂಟ್ ರೇಟ್ ಆಫ್ ಲೋವರ್ ಫ್ಯಾಕ್ಟರ್ ಈಸ್ 20. ಓಕೆ, ಬಿ ಅಂದರೆ ಡಿಸ್ಕೌಂಟ್ ರೇಟ್ ಆಫ್ ಹೈಯರ್ ಫ್ಯಾಕ್ಟರ್. ಡಿಸ್ಕೌಂಟ್ ರೇಟ್ ಹೈಯರ್ ಫ್ಯಾಕ್ಟರ್ ಎಷ್ಟು 29%. ನೆಕ್ಸ್ಟು ಸಿ ಅಂದರೆ ಪಿ ವಿ ಆಫ್ ಲೋವರ್ ಡಿಸ್ಕೌಂಟ್ ರೇಟ್. ಪಿ ವಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಇದು ಲೋವರ್ ಡಿಸ್ಕೌಂಟ್ ರೇಟು. ಡಿ ಅಂದರೆ ಹೈಯರ್ ರೇಟ್, ಪಿ ವಿ ಆಫ್ ಹೈಯರ್ ರೇಟು 87,020. ಐ ಅಂದರೆ ಇನ್ವೆಸ್ಟ್ಮೆಂಟ್. ಓಕೆನಾ? ಇವಾಗ ಈ ವ್ಯಾಲ್ಯೂಸ್ ಎಲ್ಲ ಈ ಫಾರ್ಮುಲಾಗೆ ಹಾಕಿದ್ರೆ ಐ ಆರ್ ಆರ್ ಸಿಗುತ್ತೆ. ಫಸ್ಟು ಎ ಅಂದರೆ ಏನು? ಡಿಸ್ಕೌಂಟ್ ರೇಟ್ ಆಫ್ ಲೋವರ್ ಫ್ಯಾಕ್ಟರ್. ಲೋವರ್ ಫ್ಯಾಕ್ಟರ್ ಎಷ್ಟು 20%, ಸೊ 20 ಹಾಕ್ಕೊತೀರಾ. ಸಿ ಅಂದರೆ ಪಿ ವಿ ಆಫ್ ಲೋವರ್ ಡಿಸ್ಕೌಂಟ್ ರೇಟ್. ಪಿ ವಿ ಎಷ್ಟಿದೆ? 1,08,910. 1,08,910 ಮೈನಸ್ ಐ ಅಂದರೆ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಕ್ವಶನಲ್ಲಿ ಕೊಟ್ಟಿದ್ದಾರೆ 1 ಲ್ಯಾಕ್ ಅಂತ, ಸೊ 1 ಲ್ಯಾಕ್ ಹಾಕ್ಕೊತೀರಾ. ಡಿವೈಡೆಡ್ ಬೈ ಸಿ ಅಂದರೆ ಸೇಮ್ ಪಿ ವಿ ಆಫ್ ಲೋವರ್ ಡಿಸ್ಕೌಂಟ್ ರೇಟ್ 1,08,910 ಮೈನಸ್ ಡಿ ಅಂದರೆ ಪಿ ವಿ ಆಫ್ ಹೈಯರ್ ಡಿಸ್ಕೌಂಟ್ ರೇಟ್. ಹೈಯರ್ ಡಿಸ್ಕೌಂಟ್ ರೇಟ್ದು ಪಿ ವಿ ಎಷ್ಟು 87,020. ಓಕೆ, ನೆಕ್ಸ್ಟು ಬಿ ಮೈನಸ್ ಎ. ಬಿ ಅಂದರೆ ಡಿಸ್ಕೌಂಟ್ ರೇಟ್ ಆಫ್ ಲೋವರ್, ಫಸ್ಟು ಹೈಯರ್ ಫ್ಯಾಕ್ಟರ್ ಬರ್ಕೊತೀರಾ. ಡಿಸ್ಕೌಂಟ್ ರೇಟ್ ಆಫ್ ಹೈಯರ್ ಫ್ಯಾಕ್ಟರ್ 29. ಎ ಅಂದರೆ ಡಿಸ್ಕೌಂಟ್ ರೇಟ್ ಆಫ್ ಲೋವರ್ ಫ್ಯಾಕ್ಟರ್ 20. ಓಕೆ, ಫಸ್ಟು ಲೋವರ್ ಫ್ಯಾಕ್ಟರ್ದು ಡಿಸ್ಕೌಂಟ್ ರೇಟ್ 20 ಹಾಕ್ಕೊತೀರಾ. ಪಿ ವಿ ಹಾಕ್ಕೊತೀರಾ. ಇನ್ವೆಸ್ಟ್ಮೆಂಟ್ 1 ಲ್ಯಾಕ್ ಡಿವೈಡೆಡ್ ಬೈ ನೆಕ್ಸ್ಟ್ ಪಿ ವಿ ಆಫ್ ಲೋವರ್ ಡಿಸ್ಕೌಂಟ್ ರೇಟ್ ಸೇಮ್, ದೆನ್ ಹೈಯರ್ ಡಿಸ್ಕೌಂಟ್ ರೇಟ್ ಪಿ ವಿ ಹಾಕ್ಕೊತೀರಾ. ನೆಕ್ಸ್ಟು ಹೈಯರ್ ಡಿಸ್ಕೌಂಟ್ ರೇಟ್ ಮೈನಸ್ ಲೋವರ್ ಡಿಸ್ಕೌಂಟ್ ರೇಟ್, ದಟ್ಸ್ ಇಟ್. ಓಕೆ, ಫಸ್ಟು 20 ಪ್ಲಸ್ ಇದನ್ನು ಮೈನಸ್ ಮಾಡ್ಕೋಬೇಕು. 1,08,910 ಮೈನಸ್ 1 ಲ್ಯಾಕ್ 8,910. ಓಕೆ, ನೆಕ್ಸ್ಟ್ ಡಿವೈಡೆಡ್ ಬೈ ಇವೆರಡು ಮೈನಸ್ ಮಾಡ್ಕೋಬೇಕು. 1,08,910 ಮೈನಸ್ 87,020 21,890. 29 minus 29. ಓಕೆ,
ಇವಾಗ ಈ ವ್ಯಾಲ್ಯೂ ಬಂತು. ಇದನ್ನು ಡಿವೈಡ್ ಮಾಡಬೇಕು. 20 ಹ್ಯಾಸ್ ಇಟ್ ಈಸ್ ಹಂಗೆ ಹಾಕೋಬೇಕು. 8,910 ಡಿವೈಡೆಡ್ ಬೈ 21,890, 0.407. ಓಕೆ, 0.407 ಇಂಟು 9, 3.663. ಇದಕ್ಕೆ 20 ಆ್ಯಡ್ ಮಾಡ್ಕೊತೀರಾ, ಪ್ಲಸ್ 20, 23.66%. 20 ಐ ಥಿಂಕ್ ಕ್ಯಾಲ್ಸಿ ಸರಿಯಾಗಿ ಕಾಣಿಸ್ತಿಲ್ಲ ಡ್ಯೂ ಟು ಲೈಟ್ ಎಫೆಕ್ಟ್. 23.66. ಓಕೆ, ದಿಸ್ ಈಸ್ ದ IRR ಆಫ್ ಪ್ರಾಜೆಕ್ಟ್ H. The same way you need to calculate for project R. Okay, calculation of NPV of project are same as it is in ditto. Okay, first 2 years ಹಾಕೊಂತೀರಾ. ಕ್ಯಾಶ್ ಇನ್ಫ್ಲೋಸ್ ಆಫ್ ಪ್ರಾಜೆಕ್ಟ್ R 45,000, 40,000, 30,000, 10,000, 8,000 ಹಾಕ್ಕೊತೀರಾ. ನೆಕ್ಸ್ಟು PV ಆಫ್ ಹೈಯರ್ ಡಿಸ್ಕೌಂಟ್ ರೇಟ್. ಪ್ರಾಜೆಕ್ಟ್ ಆರ್ದು ಡಿಸ್ಕೌಂಟ್ ರೇಟ್ ಹೈಯರ್ ಎಷ್ಟು? 15%. ಸೊ ಈ ಡಿಸ್ಕೌಂಟ್ ರೇಟ್ಸ್ ಎಲ್ಲ ಆ್ಯಸ್ ಇಟ್ ಈಸ್ ಹಾಕ್ಕೊತೀರಾ. ನೆಕ್ಸ್ಟ್ PV ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಇವೆರಡು ಇಂಟು ಮಾಡಬೇಕು. ಇಂಟು ಮಾಡಿದ್ರೆ ಇದು ಸಿಗುತ್ತೆ. ಇವೆಲ್ಲ ಆ್ಯಡ್ ಮಾಡಿದ್ರೆ ಟೋಟಲ್ PV. ಓಕೆ, ನೆಕ್ಸ್ಟು ಲೋವರ್ PV ರೇಟ್ ಈಸ್ 9%. ಓಕೆ, ಸೇಮ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ತೀರಾ. ಕ್ಯಾಶ್ ಇನ್ಫ್ಲೋ ಇಷ್ಟು 45,000. 45,000 ಇಂಟು 0.917. 45,000 ಇಂಟು 0.917, 41,265. ಈ ಥರ PV ಈ ಥರ ಎಲ್ಲ ಕ್ಯಾಶ್ ಇನ್ಫ್ಲೋಸ್ಗೂ ಮಾಡ್ಕೊತೀರಾ. ಆ್ಯಡ್ ಮಾಡಿದ್ರೆ ಟೋಟಲ್ PV ಸಿಗುತ್ತೆ. ಓಕೆ, PV ಕ್ಯಾಲ್ಕುಲೇಟ್ ಮಾಡಿದಾದಮೇಲೆ IRR ಫಾರ್ಮುಲಾ ಹಾಕ್ಕೊತೀರಾ. ನೆಕ್ಸ್ಟ್ ಸೇಮ್ ಆ್ಯಸ್ ಇಟ್ ಈಸ್. ಎ ಅಂದರೆ PV ಆಫ್ ಲೋವರ್ ಎಷ್ಟು? 9 ಪ್ಲಸ್ C ಅಂದರೆ ಏನು? PV ಆಫ್ ಲೋವರ್ ಡಿಸ್ಕೌಂಟ್ ರೇಟ್ 1,10,385 ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ ಪ್ರಾಜೆಕ್ಟ್ ಆರ್ ಎಷ್ಟು? ಸೇಮ್ 1 lakh. ಸೊ 1 lakh ಅಂತ ಹಾಕ್ಕೊತೀರಾ. ಡಿವೈಡೆಡ್ ಬೈ ಸೇಮ್ 1,10,385 ಮೈನಸ್ ಹೈಯರ್ ಡಿಸ್ಕೌಂಟ್ ರೇಟ್ದು PV ಹಾಕೋಬೇಕು. ಇವಾಗ 98,826 ಇಂಟು ಹೈಯರ್ ಡಿಸ್ಕೌಂಟ್ ರೇಟ್ ಮೈನಸ್ ಲೋವರ್ ಡಿಸ್ಕೌಂಟ್ ರೇಟ್ 15 ಮೈನಸ್ 9. ಓಕೆ, ನೆಕ್ಸ್ಟ್ 9 ಪ್ಲಸ್ ಇವೆರಡು ಮೈನಸ್ ಮಾಡಬೇಕು. 1,10,385 ಮೈನಸ್ 1 lakh, 10,385. ಓಕೆ, ನೆಕ್ಸ್ಟು ಇವೆರಡು ಮೈನಸ್ ಮಾಡಬೇಕು. 1,10,385 ಮೈನಸ್ 98,826, 11,559 ಇಂಟು 6. ಇವೆರಡು ಡಿವೈಡ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ 9 ಪ್ಲಸ್ 10,385 ಡಿವೈಡೆಡ್ ಬೈ 11,559, 0.898 ಇಂಟು 6 5.394. ಓಕೆ, ಅಥವಾ ನೀವು 40 ಅಂತನಾದರೂ ಹಾಕೋಬೋದು. 9 ಪ್ಲಸ್ 5.394, 14.394. This is the IRR of project R. It is a very easy problem. You can easily gain 12 marks. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸಹ EPS ಅನಾಲಿಸಿಸು ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಫಸ್ಟು ಏನಂದರೆ ಚಿನ್ನು ಕಂಪನಿ ಲಿಮಿಟೆಡ್ ಹತ್ರ 1 lakh ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಮತ್ತು ಅದು 50,000 ರೈಸ್ ಮಾಡಬೇಕಂತೆ ಫಾರ್ ದಿ ಗ್ರೋತ್ ಆಫ್ ದಿ ಬಿಸ್ನೆಸ್. ಸೊ ನಾವು ಯಾವ ಪ್ಲ್ಯಾನ್ ಸೂಟಬಲ್ ಇದೆ, ಬೆಸ್ಟ್ ಇದೆ ಅಂತ ನಾವಿವಾಗ ಹೇಳಬೇಕು. ಓಕೆನಾ? ಪ್ಲ್ಯಾನ್ ಎಷ್ಟು ಪ್ಲ್ಯಾನ್ಸ್ ಇದೆ? 3 ಪ್ಲ್ಯಾನ್ಸ್ ಇದೆ. ಸೇಮ್ ಫಾರ್ಮೇಟು ಕ್ಯಾಲ್ಕುಲೇಷನ್ ಆಫ್ EBIT ಆ್ಯಂಡ್ EPS ಅನಾಲಿಸಿಸ್. ಪ್ಲ್ಯಾನ್ 3 ಹಾಕ್ಕೊತೀರ. ಫಸ್ಟು EBIT ಬರ್ಕೋಬೇಕು. ಸೊ ಇನ್ ದ ಕ್ವೆಶನ್ ದೇ ಹ್ಯಾವ್ ಗಿವನ್ ದ್ಯಾಟ್ ಕಂಪನೀಸ್ ಪ್ರೆಸೆಂಟ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಈಸ್ ₹30,000 per annum. EBIT 30,000 ಅಂತ ಕೊಟ್ಟಿದ್ದಾರೆ. ಸೊ ಪ್ಲ್ಯಾನ್ 3 ಎಲ್ಲದಕ್ಕೂ 30,000 30,000 30,000 ಹಾಕ್ಕೊತೀರ. ನೆಕ್ಸ್ಟು ಫಾರ್ಮೇಟ್ ಪ್ರಕಾರ ಮೈನಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಓಕೆ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಯಾವ ಪ್ಲ್ಯಾನ್ಸಲ್ಲಿದೆ ಅಂತ ನೀವು ನೋಡಬೇಕು. ಪ್ಲ್ಯಾನ್ 1ನಲ್ಲಿ 5,000 ಶೇರ್ಸ್ ಈಕ್ವಿಟಿ ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡಿಬೆಂಚರ್ಸ್ ಇಲ್ಲ. ಸೆಕೆಂಡ್ ಪ್ಲ್ಯಾನಲ್ಲಿ ಪ್ರಿಫರೆನ್ಸ್ ಶೇರ್ಸ್. ಸೊ ಇದು ತೊಗೊಳಂಗಿಲ್ಲ. ಥರ್ಡ್ ಪ್ಲ್ಯಾನಲ್ಲಿ ಡಿಬೆಂಚರ್ಸ್ ಇದೆ. ಸೊ 10% ಡಿಬೆಂಚರ್ಸ್ ಆಫ್ ₹50,000 ಅಂತ ಕೊಟ್ಟಿದ್ದಾರೆ.
50,000ಗೆ 10%, 50,000 ಇಂಟು 10% ಅಂದರೆ 5,000. ಓಕೆ, 5,000 ಪ್ಲ್ಯಾನ್ 3ಗೆ ಹಾಕ್ಕೊತೀರಾ. 30,000 ಮೈನಸ್ 0, 30,000, 30,000 ಮೈನಸ್ 0, 30,000, 30,000 ಮೈನಸ್ 5,000, 25,000. ಓಕೆ, ಇದು EBT, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಕ್ವಶನ್ನಲ್ಲಿ ಅವರು ಯಾವುದೇ ರೀತಿ ಟ್ಯಾಕ್ಸ್ ಕೊಟ್ಟಿಲ್ಲ, ಸೊ ಟ್ಯಾಕ್ಸ್ ನಿಲ್ ಬರುತ್ತೆ. ಓಕೆ, ಟ್ಯಾಕ್ಸ್ ನಿಲ್ ಬರುತ್ತೆ. ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸು ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊತೀರಾ. ನೆಕ್ಸ್ಟು ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಡ್. ಪ್ರಿಫರೆನ್ಸ್ ಡಿವಿಡೆಂಟ್ ನೀವು ಯಾವುದ್ರಲ್ಲಿದೆ ಅಂತ ನೋಡಬೇಕು. ಫಸ್ಟ್ ಒನ್ ಈಕ್ವಿಟಿ ಶೇರ್ಸ್, ನೋ ಯು ಶುಡ್ ನಾಟ್ ಟೇಕ್, ನಿಲ್. ಸೆಕೆಂಡ್ ಒನ್ ಪ್ರಿಫರೆನ್ಸ್ ಶೇರ್ಸ್ ಇದೆ. ಓಕೆ, ಕ್ವಶನ್ನಲ್ಲಿ ಇನ್ವೆಸ್ಟ್ಮೆಂಟ್ ಆಫ್ 5,000, 12%, ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10% ಈಚ್ ಅಂತ ಕೊಟ್ಟಿದ್ದಾರೆ. ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿದ್ದಾರೆ. ನಾವು ಫಸ್ಟು ಪ್ರಿಫರೆನ್ಸ್ ಕ್ಯಾಪಿಟಲ್ ಆಗಿ ಮಾಡಬೇಕು. ಅವರು ಎಷ್ಟಾಗಿ ಡಿವೈಡ್ ಮಾಡಿದ್ದಾರೆ, 10 ಅಂತ ಡಿವೈಡ್ ಮಾಡಿದ್ದಾರೆ. ಸೊ 5,000 ಇಂಟು 10 ಮಾಡ್ಕೊತೀರಾ, 50,000 ಬರುತ್ತೆ. ಇದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಇದಕ್ಕೆ ಪ್ರಿಫರೆನ್ಸ್ ಡಿವಿಡೆಂಟ್ ಎಷ್ಟು ಪರ್ಸೆಂಟು, 12%. ಸೊ ಇಂಟು 12%, 6,000 ಸಿಗುತ್ತೆ. ಇದೇ ಪ್ರಿಫರೆನ್ಸ್ ಡಿವಿಡೆಂಟ್. ಪ್ಲ್ಯಾನ್ 2ಗೆ ಪ್ರಿಫರೆನ್ಸ್ ಡಿವಿಡೆಂಟ್ 6,000 ಹಾಕ್ಕೊತೀರಾ. ಪ್ಲ್ಯಾನ್ 3ಅಲ್ಲಿ ಯಾವುದೇ ರೀತಿ ಪ್ರಿಫರೆನ್ಸ್ ಡಿವಿಡೆಂಟ್ ಇಲ್ಲ, ಸೊ ನಿಲ್. ಇದನ್ನು ಮೈನಸ್ ಮಾಡಿದ್ರೆ ಪ್ರಾಫಿಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ. 30,000 ಮೈನಸ್ 0, 30,000, 30,000 ಮೈನಸ್ 6,000, 24,000. ಓಕೆ, 25,000 ಮೈನಸ್ 0, 25,000. ಪ್ರಾಫಿಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಇವಾಗ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. EPS ಈಸ್ ಈಕ್ವಲ್ಸ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ 30,000, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅವ್ರ ಹತ್ರ ಫಸ್ಟ್ ಕ್ಯಾಪಿಟಲ್ ಎಷ್ಟಿತ್ತು, 1 lakh ಇತ್ತು. 1 lakh ಕ್ಯಾಪಿಟಲ್, ಶೇರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 1 lakh ಡಿವೈಡೆಡ್ ಬೈ 10 ಮಾಡ್ಕೊತೀರಾ. 1 lakh ಡಿವೈಡೆಡ್ ಬೈ 10, 10,000. ಓಕೆ, ಫಸ್ಟ್ ಪ್ಲ್ಯಾನಲ್ಲಿ ಏನು ಕೊಟ್ಟಿದ್ದಾರೆ, ಇಶ್ಯೂ ಆಫ್ 5,000 ಶೇರ್ಸ್ ಆಫ್ ₹10, ಈಕ್ವಿಟಿ ಶೇರ್ಸ್ 5,000 ಶೇರ್ಸ್ ಕೊಟ್ಟಿದ್ದಾರೆ. ಓಕೆ, ಶೇರ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ, ನಮಗೂ ಬೇಕಾಗಿರೋದು ಶೇರ್ಸು, ಸೊ ಹಂಗೆ ಆ್ಯಡ್ ಮಾಡ್ಕೊತೀರಾ, 15,000 ಬರುತ್ತೆ. ಸೊ ಇದು ಪ್ಲ್ಯಾನ್ 1ನ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಇದನ್ನು ಡಿವೈಡ್ ಮಾಡಿದ್ರೆ 30,000 ಡಿವೈಡೆಡ್ ಬೈ 15,000, ಯು ವಿಲ್ ಗೆಟ್ EPS, ಅರ್ನಿಂಗ್ಸ್ ಪರ್ ಶೇರ್, ₹2. ಓಕೆ, ಪ್ಲ್ಯಾನ್ 2ಗೆ, ಪ್ಲ್ಯಾನ್ 2ಅಲ್ಲಿ ಈಕ್ವಿಟಿ ಶೇರ್ಸ್ ಕೊಟ್ಟಿಲ್ಲ. ನಮ್ಮ ಹತ್ರ ಆಲ್ರೆಡಿ ಎಷ್ಟಿದೆ, 10,000. ಅದೇ 1 lakh ಡಿವೈಡೆಡ್ ಬೈ 10 ಮಾಡಿರ್ತೀರ, 10,000 ಸಿಗುತ್ತೆ. ಸೊ ಪ್ಲ್ಯಾನ್ 2ಅಲ್ಲಿ ನಂಬರ್ ಆಫ್ ಶೇರ್ಸ್ 10,000 ಬರುತ್ತೆ. 24,000 ಡಿವೈಡೆಡ್ ಬೈ 10,000, ₹2.4. ದಿಸ್ ಈಸ್ EPS ಆಫ್ ಪ್ಲ್ಯಾನ್ 2. ಪ್ಲ್ಯಾನ್ 3ಗೆ ಈಕ್ವಿಟಿ ಶೇರ್ಸ್ ಇದೆಯಾ, ಇಲ್ಲ. ಸೊ ನಮ್ಮ ಹತ್ರ ಇರೋ ಈಕ್ವಿಟಿ ಶೇರ್ಸ್ 10,000, ದಟ್ ಈಸ್ 1 lakh ಡಿವೈಡೆಡ್ ಬೈ 10, 10,000 ಅಲ್ವಾ. 1 lakh, ಸೊ ಐ ಆಮ್ ಸಾರಿ, 1 lakh ಡಿವೈಡೆಡ್ ಬೈ 10,000 ಇದೆ, ಹಾಕ್ಕೊತೀರಾ 10,000. ಪ್ರಾಫಿಟ್ ಎಷ್ಟಿದೆ, 25,000 ಡಿವೈಡೆಡ್ ಬೈ 10,000, 2.5. ದಿಸ್ ಈಸ್ ದ ಅರ್ನಿಂಗ್ ಪರ್ ಶೇರ್ ಆಫ್ ಪ್ಲ್ಯಾನ್ 3. ಸೊ ಈ ಪ್ಲ್ಯಾನ್ಸಲ್ಲಿ ಯಾವುದು ಬೆಸ್ಟ್ ಮತ್ತು ಸೂಟಬಲ್ ಅಂತ ನೀವು ನೋಡಬೇಕು. ಈ 3 ಪ್ಲ್ಯಾನ್ಸಲ್ಲಿ ಯಾವ್ದು ಹೈಯೆಸ್ಟ್ ವ್ಯಾಲ್ಯೂ ಇರೋದು, ಹೈಯೆಸ್ಟ್ EPS ಇರೋದು ಪ್ಲ್ಯಾನ್ 3, ದಟ್ ಈಸ್ ₹2.5. Therefore, you should give a narration. In this company going to choose Plan 3 for financing because it gives more earnings to equity compared to Plan 1 and Plan 2. That's it. So that's it guys. This is the calculation of EBIT and EPS analysis. I hope you like this video, and if you need any changes in my explanation, please comment below and suggest me which video you want me to upload in the future. Thank you so much for watching my video. Please like, share, subscribe to my YouTube channel. Once again, thank you.